we have declared. People Tree Foundation was just another dream of three people sitting in one room and discussing how to go about 60% of the people who can't afford. And today we have stalwarts taking over the foundation. Today, People Tree Foundation has been incorporated even in USA. Anand and Smita and Sushma and Praveen in UK now are working on People Tree raising funds for people in India. You can donate whatever way you want, check, cash, net transfer, IMPS, credit card, any electronic transfer. Not only that, you can donate your skills. You can donate your time. You can volunteer and help the people, which like many of you are already doing. If you're shopping on Amazon.com, please shop through smile.amazon.com and choose your charity as People Tree Foundation Inc. 0.5% of all your purchases will go towards People Tree Foundation. The 100 surgeries we conducted last year wouldn't have been possible without our corporate donors sitting, many of them sitting here. Of course, the 300 surgeries will be made possible with help from Anish, violin, Vidya Shankar. Dear friends, together let's touch, move and inspire a billion people. Thank you. Thank you, Doctor, and it will always be my pleasure and to be a part of this organization and help those who are in need. We have not only published on Facebook, WhatsApp and other social medias, including Instagram. Everyone who you're seeing sitting here has all published on their Facebooks and on their WhatsApps and on their Instagram. Can we all have a big round of applause for everyone who's helped us, our official influencers for this event. ಎಲ್ಲ ನಾಗರಿಕ ಬಂಧುಗಳೇ, ನಾವಿಂದು ಪೀಪಲ್ಸ್ ಹಾಸ್ಪಿಟಲ್ ವತಿಯಿಂದ ಈ ದಿನ ಏನೊಂದು ಚಾರಿಟಿ ಶೋ ನಡೀತಿರುವಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರದೊಂದಿಗೆ ಅನೀಶ್ ಅವರ ವಾಯ್ಲಿನ್ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಇವತ್ತೇನೊಂದು 300 ಜನಕ್ಕೆ ಈಗಾಗಲೇ ತಮಗೆಲ್ಲ ಸಾಕಷ್ಟು ಪೀಪಲ್ಸ್ ಹಾಸ್ಪಿಟಲ್ನಲ್ಲಿ ನಡೆಯುವಂಥ ಕೆಲಸಗಳು ಮತ್ತು ಅದರಿಂದ ಪರಿಣಾಮ ಆಗ್ತಿರುವಂಥ ಅವರ ಜೀವನದಲ್ಲಿ ಯಾವ ರೀತಿ ಅವರು ಒಂದು ಹೊಸ ಜೀವನವನ್ನು ಕೊಡಲಾಗ್ತಿದೆ ಅನ್ನೋವಂಥದ್ದನ್ನ ಈಗಾಗಲೇ ನಮಗೆಲ್ಲ ತಿಳಿಸಿದ್ದಾರೆ. ತಮಗೆಲ್ಲ ತಿಳಿದಿರುವಂಥದ್ದೇ, ಹಾಗಾಗಿನೇ ಈ ಶೋಗೆ ತಾವು ಬಂದಿರುವಂಥದ್ದು. ಹಾಗಾಗಿ ತಮ್ಗೆ ಹೆಚ್ಚು ಹೇಳುವಂಥದ್ದು ಏನಿಲ್ಲ. ಡಾಕ್ಟರ್ ಚಂದ್ರಶೇಖರ್, ಡಾಕ್ಟರ್ ಗೌರಿ, ಡಾಕ್ಟರ್ ರಾಜೇಶ್ ಇವರೆಲ್ಲ ನನ್ನ ಆತ್ಮೀಯ ಸ್ನೇಹಿತರು. ನಾವೆಲ್ಲ ಒಟ್ಟಿಗೆ ಇಂಟರ್ನ್ಶಿಪ್ ಮಾಡಿದ್ದು. ಹಾಗಾಗಿ ನನ್ನ ಹಳೆ ಸಂಬಂಧ ಮತ್ತು ಪರಿಚಯ. ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಬೇಕಾದ್ರೂ ನಾವು ಸುಧಾರಣೆ ಮಾಡಲಿಕ್ಕೆ ಸಾಧ್ಯವಿದೆ. ಬೇರೆ ಬೇರೆ ದೇಶದಲ್ಲಿ GDPನಲ್ಲಿ 25% ಬರೀ ಆರೋಗ್ಯಕ್ಕೆ ಸೀಮಿತವಾಗಿಟ್ಟಿರ್ತಾರೆ. ನಮ್ಮಲ್ಲಿ 1.5% ಸಹ ನಾವು ಖರ್ಚು ಮಾಡ್ಲಿಕ್ಕೆ ಆಗ್ತಿಲ್ಲ. 1.5% ಸಹ ನಾವು ಖರ್ಚು ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಇಂಥ ಪರಿಸ್ಥಿತಿನಲ್ಲಿ ಸಾಕಷ್ಟು ಕೆಲಸಗಳು ನಡೀತಿದೆ. ನಮ್ಮಲ್ಲಿ ಮಾನವ ಸಂಪನ್ಮೂಲ ಇದೆ, ಬೇರೆ ಕಡೆ ಡಾಕ್ಟರ್ ಶಾರ್ಟೇಜು, ನರ್ಸ್ ಶಾರ್ಟೇಜ್ ಇವೆಲ್ಲ ಇದೆ. ನಮ್ಮಲ್ಲಿ ಯಾವುದು ಶಾರ್ಟೇಜ್ ಇಲ್ಲ, ನಮಗೆ ರಿಸೋರ್ಸ್ ಶಾರ್ಟೇಜ್ ಇದೆ. ಸೊ ಇದನ್ನು ಸರಿಪಡಿಸ್ಕೊಡ್ಲಿಕ್ಕೆ ಸಮಾಜನ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಕಮ್ಯುನಿಟಿ ಫಂಡಿಂಗ್ ಅಂತ ಬೇರೆ ಬೇರೆ ರೀತಿಯಲ್ಲಿ ಬಹಳ ಉತ್ತಮವಾಗಿ ಕೇವಲ ಪ್ರೊಫೆಷನಲ್ಸ್ ಆಗಿ ಸೀಮಿತವಾಗಿರೋದಲ್ಲದೆ ಯಾವ ರೀತಿ ಸಮಾಜವನ್ನ ಜೋಡಿಸುವಂಥ ಕೆಲಸ ನೋಡಿ. ನಮ್ಮ ಹತ್ರ ದುಡ್ಡಿದ್ದವ್ರು ಬರ್ಬೋದು, ನಾವು ಚಿಕಿತ್ಸೆ ಕೊಡ್ತೀವಿ. ದುಡ್ಡಿಲ್ದವರು ನಾವೇನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಿಲ್ಲ ಅವರು. ಅದು ಇವತ್ತು ಅವ್ರಿಗೂ ಪರಿಹಾರ ಕೊಡಬೇಕು, ನಿಮಗೂ ನ್ಯಾಯ ಸಿಗಬೇಕು ಅನ್ನೋಂಥ ತಮ್ಮೆಲ್ಲರ ಸಹಕಾರದೊಂದಿಗೆ ಮಾಡ್ತಿದ್ದಾರೆ. ಮತ್ತು ಇವತ್ತು ವೇದಿಕೆಯಲ್ಲೆಲ್ಲ ಯುವಕರು ಯುವತಿಯರು ಎಲ್ಲ ಬಂದು ಅವರು ಸಹ ಈ ಸಮಾಜದಲ್ಲಿ ಯಾವ ರೀತಿ ನಾವು ನಿಮ್ಮ ಕೈ ಜೋಡಿಸ್ಲಿಕ್ಕೆ ತಯಾರಿದ್ದೀವಿ ಅಂತ ಇವತ್ತು ಅವ್ರು ನಾವು ಬಂದಿದ್ದಾರೆ. ಅವರು ಸಹ ಮುಂದಿನ ದಿನದಲ್ಲಿ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ನಮ್ಮ ಇಡೀ ಸಮಾಜದಲ್ಲಿ ನಾವೆಲ್ಲ ಕೈ ಜೋಡಿಸ್ರೇನೆ ಭಾಳಷ್ಟು ವ್ಯತ್ಯಾಸ ಮಾಡಲಿಕ್ಕಾಗುತ್ತೆ. ಒಂದು ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರ. ಈ ಶಿಕ್ಷಣ ಕ್ಷೇತ್ರದಲ್ಲಂತೂ ನಮ್ಮದು ಎಜುಕೇಷನ್ಗೂ ನಮ್ಮ ಎಕನಾಮಿಗೂ ರಿಲೇಟ್ ಇಲ್ದಿದಂಗೆ, ಯಾವುದು ಕನೆಕ್ಷನ್ ಇಲ್ದಿದಂಗೆ ನಡೀತಾ ಹೋಗ್ತಿದೆ. ಹಾಗಾಗಿ ಈ ವ್ಯವಸ್ಥೆನಲ್ಲಿ ಶಿಕ್ಷಣದಲ್ಲಂತೂ ಭಾಳಷ್ಟು ಸುಧಾರಣೆ ಕೊಡಬೇಕು ಮತ್ತು ಆರೋಗ್ಯ ಇವೆರಡರಲ್ಲೂ ಭಾಳಷ್ಟು ಸುಧಾರಣೆ ಆದರೆ ಮಾತ್ರ ಈ ದೇಶ ಸದೃಢವಾಗಿ ಬೆಳಿಲಿಕ್ಕೆ ಸಾಧ್ಯವಾಗಿರ್ತದೆ. ಈ ದಾರಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ
ಪೀಪಲ್ಸ್ ಹಾಸ್ಪಿಟಲಿನ ನನ್ನೆಲ್ಲ ಸ್ನೇಹಿತರಿಗೂ ಶುಭಾಶಯನ ಕೋರುತ್ತಾ ಅವ್ರು ಮಾಡುವಂಥ ಎಲ್ಲ ಕೆಲಸಕ್ಕೂ ನಮ್ಮ ಸರ್ಕಾರಗಳಲ್ಲೂ ನಾವು ಸಾಕಷ್ಟು ಸುಧಾರಣೆ ತಂದು ಈಗಾಗಲೇ ಸಾಕಷ್ಟು ಮಾಡಿದ್ದಾರೆ. ಅದು ಸಾಲದು, ಇನ್ನೂ ಬಹಳಷ್ಟು ಮಾಡೋಣ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಈ ಮಟ್ಟಕ್ಕೆ ತಲುಪದ ರೀತಿಯಲ್ಲಿ ಪ್ರಿವೆನ್ಷನ್ ಮಾಡೋವಂಥದ್ದು ಬಹಳ ದೊಡ್ಡ ಕೆಲಸ ಇದೆ. ಈ ಕೆಲಸದಲ್ಲೂ ನಾವು ಸಾಕಷ್ಟು ಕೆಲಸ ಮಾಡಬೇಕಾಗತ್ತೆ. ಇದನ್ನೆಲ್ಲ ಮಾಡೋಣ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಚಂದ್ರಶೇಖರ್ ಮತ್ತು ಅವರ ಸ್ನೇಹಿತರಿಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಬೆಳೆಸಿದ್ದು ಆಲ್ಮರನೇ ಬೆಳೆಸಿರೋದು. ಆಲ್ಮರದ ಭಾಗ್ಯವೇ ನಮ್ಮದು. ದತ್ತು ಮಗನೂ ಮರ ಬೆಳೆಸಿದ್ದಾರೆ. ನಮ್ಮದು ಬರೀ ಆಲ್ಮರಗಳೇ ಬೆಳೆಸಿ ನಾವು ಅದೊಂದು ಹೆಸರುವಾಸಿಗೆ ದೇಶಕ್ಕೆ ಒಂದು ಮಾದರಿಯಾಗಿ ಬಾಳ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಭಾಗ್ಯ ಬರಲಿ. ಕಷ್ಟ ಇರೋರಲ್ಲ, ಕಷ್ಟ ಪರಿಹರಿಸ್ಕೊಂಡು ಈ ತಳಕ್ಕೆ ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಹಿಡ್ದಂಥ ಕಾರ್ಯ ಪರಿಹಾರ ಆಗಿ ದೇಶ ಬರಲಿ, ಭಾಗ್ಯ ಬರಲಿ, ಕಷ್ಟ ಪರಿಹರಿಸಿ ಒಳ್ಳೆಯದಾಗಲಿ. The power of giving isn't really in making impact to 1 million people. It's about making impact to one person's life and making it extremely valuable to that person. And I think the People Tree Foundation plus Anish's performance today has really taught us that we should be able to reach out to each and every person that we meet and impact their lives immensely. So thank you and congratulations. Everyone, namaskara. The difference between Anish and most of us is that he knows the importance of being responsible. Lot of us, we don't understand what is the power of being responsible, and we have to be significant. And navene madidru actually jeevanadalli we are trying to have an impact on others, and we do it the wrong way. This is the right way to be a part of an organization like People Tree Foundation, where you grow and help others. I think you grow only when you help others, and I think he's doing such a great job. So thank you for having all of us here. Elrigu namaskara. They always say there's a lot of pleasure in giving than taking. So you guys proved it right. People's Tree Foundation is doing a really good job. ತುಂಬಾ ಖುಷಿ ಆಗ್ತಾ ಇದೆ. ಈ ಕಾಲದಲ್ಲೂ ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋ ಜನ ಇದಾರೆ ಅನ್ನೋದು. ಸೊ ಇದೇ ತರ ಜಾಸ್ತಿ ಪೇಷಂಟ್ಸ್ ನ ಹೆಲ್ಪ್ ಮಾಡಿ ಇದೇ ತರ ಇಂಡಿಯಾನ ಆದಷ್ಟು ಡಿಸೀಸ್ ಫ್ರೀ ಆಗಿ ಮಾಡೋಣ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದೊಡ್ಡವರು ಹೇಳ್ದಂಗೆ ಬೆಳಕನ್ನ ಕೊಡ್ಬೇಕಂತೆ, ಹಾಗೆ ಸಿಹಿ ಸುದ್ದಿಗಳನ್ನ ಹಂಚ್ಕೋಬೇಕಂತೆ. ಸೊ ಇಲ್ಲಿ ನಡೀತಿರುವಂತ ಒಂದು ಒಳ್ಳೆ ಕೆಲಸನ ನಾವೆಲ್ಲರೂ ಸೇರಿ ಹಂಚೋಣ. ಎಷ್ಟು ಜನಕ್ಕೆ ನೆಸೆಸಿಟಿ ಇದೆ ಅವ್ರಿಗೆಲ್ಲರಿಗೂ ಪ್ರೊವೈಡ್ ಮಾಡೋಣ ಅಂತ ಹೇಳ್ತೀನಿ. ಅಂಡ್ ಇದನ್ನ ಮಾಡಿದಂತ ಇನಿಷಿಯೇಟ್ ಮಾಡ್ತಾ ಇರುವಂತ ನನ್ನ ಕ್ಲೋಸ್ ಫ್ರೆಂಡ್ ಅನೀಶ್, ಟ್ಯಾಲೆಂಟೆಡ್ ಅನೀಶ್, ಹಾಗೂ ನಮ್ಮ ಪ್ರೀತಿಯ ಪೀಪಲ್ ಟ್ರೀ ಫೌಂಡೇಶನ್ಗೆ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಸರ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್. ಬರೀ ನಮ್ಮಿಂದ ಸ್ಟಾರ್ಟ್ ಆಗಿರೋದು ನಾಳೆ ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾ ವೈಡ್ ಅಲ್ಲಿ ಇದು ಬೆಳೀಲಿ. ಎಲ್ಲಾರ್ಗು ಯಾರ್ಯಾರಿಗೆ ನೆಸೆಸಿಟಿ ಇದೆ ಎಲ್ರಿಗೂ ಈ ಒಂದು ಅದ್ಭುತವಾದಂತ ಒಂದು ಸ್ಕೀಮ್ ಎಲ್ಲಾರ್ಗೂ ದೊರೀಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಶೇರ್ ಮಾಡಿ, ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಅನೀಶ್ ವಿದ್ಯಾಶಂಕರ್ ಅವರು ತುಂಬ ಆತ್ಮೀಯ ಸ್ನೇಹಿತರು. ಮತ್ತು ಈ ಪೀಪಲ್ ಟ್ರೀ ಏನು ಹಾಸ್ಪಿಟಲ್ ಇದೆ, ಡಾಕ್ಟರ್ ಚಂದ್ರಶೇಖರ್ ಅವರು ಮತ್ತು ಅವರ ಟೀಮ್ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಎಲ್ಲ ರೀತಿಯ ಸೇವೆಯನ್ನು ನೋಡಿದ್ದೀವಿ. ಏನಂದರೆ ನಮ್ಮ ಜಗತ್ತಿಗೆ ಒಂದು ಸಂಸ್ಕಾರ ಕೊಟ್ಟಂತಹ ದೇಶ ಭಾರತ ದೇಶ, ಮಾನವೀಯ ಮೌಲ್ಯಗಳನ್ನ ಬಿತ್ತಿದಂತಹ ದೇಶ ಭಾರತ ದೇಶ. ಇಂಥ ದೇಶದಲ್ಲಿರೋ ನಾವೆಲ್ಲ ಸೌಭಾಗ್ಯವಂತರು. ಅಂಥ ಸಂಗೀತ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದಂತಹ ಸಾಧಕರು ನಮ್ಮ ಅನೀಶ್ ಅವರು. ನಿಜವಾಗ್ಲೂ ನಾವು ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು. ಅದು ಯಾವ ಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಂಗೀತ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋದ್ರ ಜೊತೆಗೆ ಬಡ ಜನರ ಕಲ್ಯಾಣಕ್ಕಾಗಿ, ಅವರ ಆರೋಗ್ಯಕ್ಕಾಗಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಕ್ಕೆ ನಾವೆಲ್ಲರೂ ಸೇರಿ ಅವರಿಗೆ ತುಂಬ ಆಭಾರಿಯಾಗಿರೋಣ. ಜೊತೆಗೆ ನಾನು ಒಂದು ವಚನವನ್ನ ಹೇಳಿ ನನ್ನ ಮಾತನ್ನು. ನಮಸ್ಕಾರ ಎಲ್ಲರಿಗೂ. ಈ ಸಂಜೆ ನಾವು ಮಾಡುತ್ತಿರುವಂತಹ ಕಾರ್ಯ ದೈವ ಕಾರ್ಯ. ಇಟ್ಸ್ ಲೈಕ್ ಪೂಜೆ, ದೈವ ಪೂಜೆ. ಸೋಷಿಯಲ್ ವರ್ಕ್ ಇಸ್ ದ ರೆಂಟ್ ಯು ಪೇ ಫಾರ್ ಯೋರ್ ಸ್ಟೇ ಆನ್ ಪ್ಲಾನೆಟ್ ಅರ್ತ್. ಕೋಟಿದೆ. ಸೊ ಎಲ್ಲ ಕಡೆ ಇದ್ಬಿಟ್ಟು ಹೋಗಕ್ ಆಗೋದಿಲ್ಲ. ನಮ್ಮ ಕಾರ್ಯಗಳೆಲ್ಲ ನಾವು ಮಾಡಬೇಕು. ಚಿಕ್ಕದಾದ್ರೂ ಆಗ್ಲಿ, ದೊಡ್ಡದಾದ್ರೂ ಆಗ್ಲಿ, ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ಲೇಬೇಕಾಗತ್ತೆ. ನೀವಿವತ್ತು ಬಂದಿರುವಂತಹ ಮೂಲದಿಂದ, ನಿಮ್ಮಿಂದ ನೀವು ಬಂದಿರುವಂತ ಇಲ್ಲಿ ನೋಡಿ ಏನ್ ಆಗ್ತಿದೆ ನೆಕ್ಸ್ಟ್ ಅಂತ ಹೇಳಿ ಬೇರೆಯವ್ರಿಗೂ ಪ್ರೋತ್ಸಾಹ ಕೊಡಬೇಕು. ನೀವು ಅವ್ರ ಕಡೆಯಿಂದ ಆದಷ್ಟು ಸಹಾಯ ಮಾಡೋದ್ರಿಂದ
ನಾವು ಒನ್ ಹ್ಯಾಪಿ ಫ್ಯಾಮಿಲಿ, ಒನ್ ಹ್ಯಾಪಿ ಗ್ಲೋಬ್, ಒನ್ ಹ್ಯಾಪಿ ಇಂಡಿಯಾ, ಒನ್ ಹ್ಯಾಪಿ ಸೊಸೈಟಿ ಆಗುವಂತಹ ಚಾನ್ಸಸ್ ಬಹಳನೇ ಇದೆ. ಸೊ ಇಲ್ಲಿಂದ ಹೋದ್ಮೇಲೆ ನೀವು 4-5 ಜನಕ್ಕೆ ಹೇಳಿ ಇದ್ರ ಬಗ್ಗೆ ಇನ್ನಷ್ಟು ಇಂಪಾರ್ಟೆನ್ಸ್ ಕೊಡೋ ತರ ಮಾಡಬೇಕು. ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. Well, I don't have much to say, but if I was an MC today and I had to introduce my friend here, I would say, like acting is to late Dr. Rajkumar, like music is to the genius A.R. Rahman, same way violin is to Anish Vidyashankar. Socrates gave long speeches and his friends killed him, so I'll make it short and say, Mr. Vidyashankar, you have given birth to a legend. That's it. Thank you. I usually go to hospitals very often. In fact, I and Anish recently did a fundraiser for the cancer patients in Kidwai. And I speak to some of people and they say that when they are really in pain, they say, we wish and pray nobody should go through this. They're like, yaru inta novanna anubhavisbadu anta. That means they are sitting in the hospital in their pain. They are praying for us. If they are praying for us, it's our duty to pray for them and do our best to them. And it's unfortunate that we have more number of people are in need of help and less number of people wanting to do help. And we, the generation, the next generation, is going to change this. And we're going to make it more number of people wanting to help and less number of people in need of help. I always say, Anish has been my friend for long and we have done quite a lot of work together. And Anish is going to lead the way for us to be giving more. And I always tell people that choose greatness over happiness, because happiness is all about you, what you can do, what you want in life. Greatness is all about others, what you can do, great things for others. Choose greatness over happiness, and God bless all. And the People Tree Foundation and the Dr. Saab, I think whenever I look at this kind of things which touches the heart, and if something I want to work in life, there are two things, which is affordable education and affordable healthcare. So when Anish says we are set out to do something big, I will announce soon, but not now. So, but definitely this will be on our agenda. Thank you very much. God bless all. To me, anyway, thanks a lot. And once again, I would like to thank Dr. Chandrasekhar. I mean, he is the main brain and everything behind that. And ನಾನು ದೇವರಿಗೆ ಹುಡುಕ್ತಾ ಇದ್ದೆ, ದೇವಸ್ಥಾನ ಹುಡುಕ್ತಾ ಇದ್ದೆ. ಯಾವತ್ತು ನಾನು ಪೀಪಲ್ ಟ್ರೀ ಹಾಸ್ಪಿಟಲ್ಸ್ ಜೊತೆಗೆ ಸಂಬಂಧ ಬೆಳೆಸಿದ್ನೋ ಅವತ್ತಿಂದ ನಾನು ಹುಡುಕೋದನ್ನ ಸ್ಟಾಪ್ ಮಾಡಿದ್ದೀನಿ. ಸೊ ನಥಿಂಗ್ ಮೋರ್ ದೆನ್ ದ್ಯಾಟ್. ಸೊ ಸರ್ವಿಂಗ್ ಪೀಪಲ್ ಈಸ್ ಲೈಕ್ ಪ್ರೇಯಿಂಗ್ ಗಾಡ್, ಆ್ಯಂಡ್ ದಟ್ ಇಸ್ ವಾಟ್ ಐ ಫೌಂಡ್ ವಿತ್ ಪೀಪಲ್ ಟ್ರೀ ಅಸೋಸಿಯೇಷನ್. ಆ್ಯಂಡ್ ನಮ್ಮ ಹಾಸ್ಪಿಟಲಲ್ಲಿ ಯಾವ ಥರ ಡಾಕ್ಟರ್ಸು ಫ್ಲಾಲೆಸ್ ಆಗಿ ಸರ್ಜರಿ ಮಾಡ್ತಾರೋ ಅದೇ ಥರ ಅನೀಶ್ ಅವರು ಇವತ್ತು ತುಂಬ ಚೆನ್ನಾಗಿ ವಯಲಿನನ್ನು ನುಡಿಸಿದ್ದಾರೆ. ಅದೇ ಕ್ವಾಲಿಟಿ, ಅದೇ ಸರ್ವಿಸು, ಅದೇ ಪ್ರೀತಿ ವಿಶ್ವಾಸ ಪ್ರತಿಯೊಂದು ಪೇಷಂಟ್ಸ್ಗೂ ಪೀಪಲ್ ಟ್ರೀ ಹಾಸ್ಪಿಟಲ್ ಸಿಗುತ್ತೆ. ಥ್ಯಾಂಕ್ ಯು ಅನೀಶ್ ಫಾರ್ ಯುವರ್ ಕಾಂಟ್ರಿಬ್ಯೂಷನ್ಸ್.